ಓಂ ಶಾಂತಿ. ಮುರಳಿಯ ದಿನಾಂಕ 2/1/2022. ಈ ಅವ್ಯಕ್ತ ಮಹಾವಾಕ್ಯಗಳು ಹಿಂದೆ 31/12/89 ಇಸ್ವಿಯಲ್ಲಿ ಅವ್ಯಕ್ತ ಬಾಪ್ ದಾದಾರವರು ನುಡಿಸಿದ ಮಹಾವಾಕ್ಯಗಳು. ವಾಚಾ ಸೇವಾ ಕೆ ಸಾಥ್ ಮನಸಾ ಸೇವಾ ಕೋ ನ್ಯಾಚುರಲ್ ಬನಾओ. ವಾಚಾ ಸೇವೆಯ ಜೊತೆಗೆ ಮನಸಾ ಸೇವೆಯನ್ನು ಸಹಜ ಸ್ವಾಭಾವಿಕವನ್ನಾಗಿ ಮಾಡಿಕೊಳ್ಳಿರಿ. ಶುಭ ಭಾವನಾ ಸಂಪನ್ನ ಬನು. ಶುಭ ಭಾವನೆಯಿಂದ ಸಂಪನ್ನ ಆಗಿರಿ. आज नव विश्व निर्माता विश्व के बाप अपने समीप साथी नव निर्माणकर्ता बच्चों को देख रहे. ಈ ದಿನ ವಿಶ್ವ ನವನಿರ್ಮಾತ ತಂದೆ, ವಿಶ್ವದ ತಂದೆ ತಮ್ಮ ಸಮೀಪದ ಸಾಥಿ ಮಕ್ಕಳನ್ನು, ಅಂದರೆ ನವನಿರ್ಮಾಣಕರ್ತ ಮಕ್ಕಳನ್ನು ನೋಡ್ತಾ ಇದ್ದಾರೆ. आप सब बच्चे बाप के नवनिर्माण करने के कार्य में समीप संबंधी हो. वैसे विश्व नवनिर्माण के कार्य में प्रकृति भी सहयोगी बनती है. वर्तमान समय के नामी ग्रामी वैज्ञानिक बच्चे भी सहयोगी बनते हैं, लेकिन आप सभी समीप के साथी हो. ತಾವೆಲ್ಲ ಮಕ್ಕಳು ತಂದೆಯ ನವನಿರ್ಮಾಣದ ಕಾರ್ಯದಲ್ಲಿ ಸಮೀಪದ ಸಂಬಂಧಿ ಆಗಿದ್ದೀರಿ. ಹಾಗೆ ನೋಡಿದರೆ ವಿಶ್ವ ನವನಿರ್ಮಾಣದ ಕಾರ್ಯದಲ್ಲಿ ಪ್ರಕೃತಿಯು ಸಹಯೋಗಿ ಆಗ್ತದೆ. ವರ್ತಮಾನ ಸಮಯದಲ್ಲಿ ಇರುವಂತಹ ಹೆಸರುವಾಸಿ ವಿಜ್ಞಾನಿಗಳು ಸಹ ಸಹಯೋಗಿ ಆಗ್ತಾರೆ. ಆದರೆ ತಾವು ಮಕ್ಕಳು ತಂದೆಯ ಸಮೀಪದ ಸಂಗಾತಿಯಾಗಿದ್ದೀರಿ, ಸಾಥಿಯಾಗಿದ್ದೀರಿ. सभी बच्चों के इस ब्राह्मण जीवन का विशेष कर्तव्य अथवा सेवा क्या है? ತಾವೆಲ್ಲ ಮಕ್ಕಳ ಬ್ರಾಹ್ಮಣ ಜೀವನದ ವಿಶೇಷ ಕರ್ತವ್ಯ ಅಥವಾ ಸೇವೆ ಏನಾಗಿದೆ? दिन रात सेवा के उमंग उत्साह में उड़ रहे. किस कार्य के लिए? ತಾವೆಲ್ಲ ಮಕ್ಕಳು ಹಗಲು ರಾತ್ರಿ ಸೇವೆಯ ಉತ್ಸಾಹ ಉಲ್ಲಾಸದಲ್ಲಿ ಹಾರ್ತಾ ಇರ್ತೀರಿ. ಯಾವ ಕಾರ್ಯಕ್ಕಾಗಿ ಹಾರ್ತೀರಿ? ವಿಶ್ವಕೋ ನಯಾ ಬನಾನೆ ಕೆ ಲಿಯೆ. ವಿಶ್ವವನ್ನು ಹೊಸ ವಿಶ್ವವನ್ನಾಗಿ ಮಾಡುವುದಕ್ಕಾಗಿಯೇ ತಾವು ಉಲ್ಲಾಸ ಉತ್ಸಾಹದಿಂದ ಹಾರ್ತಾ ಇರ್ತೀರಿ. दुनिया वाले तो नया वर्ष मनाते हैं, लेकिन आपकी दिल में यह लगन है कि विश्व को ऐसा नया बना देवे जो सब बातें नई हो जाए. ಪ್ರಪಂಚದವರು ಹೊಸ ವರ್ಷದ ಆಚರಣೆಯನ್ನು ಮಾಡ್ತಾರೆ. ಆದರೆ ತಮ್ಮ ಹೃದಯದಲ್ಲಿ ಯಾವ ಒಂದು ಆಶೆ ಇದೆ ಅಂದರೆ, ವಿಶ್ವದಲ್ಲಿ ಪ್ರತಿಯೊಂದು ವಸ್ತುವನ್ನು, ಪ್ರತಿಯೊಂದು ಮಾತನ್ನು ಹೊಸದು ಮಾಡಬೇಕು, ಹೊಸದಾಗಿ ರೂಪಿಸಬೇಕು ಎಂಬ ಸಂಕಲ್ಪ ನಿಮ್ಮಲ್ಲಿ ಇದೆ. मनुष्य आत्माएं चाहे प्रकृति
ಸತೋಪ್ರಧಾನ್ ಬನ್ ಜಾಯ್. ನಿಮ್ಮ ಹೃದಯದ ಆಶೆ ಏನಿದೆ ಅಂದರೆ ಹೊಸ ವರ್ಷ ಅಲ್ಲ, ಬರುವಂಥ ಹೊಸ ಯುಗದಲ್ಲಿ ಎಲ್ಲ ಮನುಷ್ಯಾತ್ಮರು ಹೊಸಬರಾಗಲಿ, ಪ್ರಕೃತಿಯು ಹೊಸದಾಗಲಿ, ಅಂದರೆ ಸತೋಪ್ರಧಾನ ಆಗಲಿ ಎಂಬ उत्साह ಇದೆ. पुरानी दुनिया को देख ही रहे हो, चारों ओर हाहाकार है. हाहाकार की दुनिया जय जयकार की दुनिया बना रहे हो. ಹಳೆ ಪ್ರಪಂಚದಲ್ಲಿ ಎಲ್ಲ ಕಡೆಗೂ ಹಾಹಾಕಾರ ಇದೆ, ದುಃಖ ಇದೆ, ನೋಡ್ತಾ ಇದ್ದೀರಿ. ಈ ಹಾಹಾಕಾರದ ಪ್ರಪಂಚವನ್ನು ಜಯ ಜಯಕಾರದ ಪ್ರಪಂಚವನ್ನಾಗಿ ಮಾಡಲಿಕ್ಕೆ ತಾವು ಹರ್ ಘಡಿ, ಹರ್ ಕರ್ಮ, ಹರ್ ವಸ್ತು ನೈ ಬನ್ ಜಾಯ್ ಯಹಿ ಚಾಹತೆ. ಪ್ರತಿಯೊಂದು ಗಳಿಗೆ, ಪ್ರತಿಯೊಂದು ಕರ್ಮ, ಪ್ರತಿಯೊಂದು ವಸ್ತುವೂ ಸಹ ಹೊಸದಾಗಲಿ ಅಂತ ತಾವು ಮಕ್ಕಳು ಬಯಸ್ತೀರಿ. वैसे हर एक व्यक्ति को सब कुछ नया ही अच्छा लगता है. पुरानी चीज़ें अगर अच्छी भी लगती है तो यादगार मात्र, यूज़ करने के लिए अच्छी नहीं लगेगी. ಹಾಗೆ ನೋಡಿದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಹೊಸ ವಸ್ತುಗಳು ಇಷ್ಟ ಆಗ್ತವೆ, ಹಳೆ ವಸ್ತುಗಳು ಇಷ್ಟ ಆಗೋದಿಲ್ಲ. ಹಳೆ ವಸ್ತುಗಳ ಮೇಲೆ ಪ್ರೀತಿ ಇದ್ದರೂ ಸಹ ಅದು ಕೇವಲ ಸ್ಮಾರಕದ ರೂಪದಲ್ಲಿ ಇಟ್ಕೊಳ್ತಾರೆ ವಿನಃ ಅದನ್ನು ಉಪಯೋಗಿಸೋದಿಲ್ಲ. ಸಿರ್ಫ್ म्यूज़ियम में यादगार बना के रखते, लेकिन नई चीज़ हर एक को पसंद आती. ಹಳೆ ಪ್ರಾಚೀನ ವಸ್ತುಗಳನ್ನು ಸಂಗ್ರಹಾಲಯಗಳಲ್ಲಿ ಶೋ ಮಾಡಿ ಇಡ್ತಾರೆ. ಅದನ್ನು ಉಪಯೋಗಿಸ್ಲಿಕ್ಕೆ ಯಾರೂ ಇಷ್ಟಪಡೋದಿಲ್ಲ. ಹೊಸ ವಸ್ತುಗಳನ್ನು ಎಲ್ಲರೂ ಇಷ್ಟಪಡ್ತಾರೆ. इस समय आप ब्राह्मण आत्माएं पुरानी दुनिया में हो, होते हुए भी नई दुनिया में हो. ತಾವೆಲ್ಲ ಬ್ರಾಹ್ಮಣ ಮಕ್ಕಳು ಇರೋದೇನೋ ಹಳೆ ಪ್ರಪಂಚದಲ್ಲಿ ಇದ್ದೀರಿ. ಆದರೆ ನಿಮಗೆ ಈ ಸಂಗಮ ಯುಗ ಅಂದರೆ ಹಳೆ ಪ್ರಪಂಚದಲ್ಲಿನೇ ಹೊಸ ಪ್ರಪಂಚ ಆಗಿದೆ, ಹೊಸ ಯುಗ ಆಗಿದೆ. दूसरी आत्माएं पुरानी दुनिया में है, लेकिन आप कहाँ? अन्य ಆತ್ಮರು ಹಳೆ ಪ್ರಪಂಚದಲ್ಲಿ ಇದ್ದಾರೆ, ಆದರೆ ತಾವು ಮಕ್ಕಳು ಎಲ್ಲಿದ್ದೀರಿ? आप नए युग संगम पर रहते हो. ತಾವೆಲ್ಲ ಮಕ್ಕಳು ಹೊಸ ಯುಗ ಅಂದರೆ ಸಂಗಮ ಯುಗದಲ್ಲಿ ಇರ್ತೀರಿ. पुराना जीवन समाप्त हो गया और अब नए ब्राह्मण जीवन में हो. ಹಳೆ ಜೀವನ ಸಮಾಪ್ತಿಯಾಗಿದೆ, ಹೊಸ ಬ್ರಾಹ್ಮಣ ಜೀವನದಲ್ಲಿ ಇದ್ದೀರಿ. दुनिया वाले एक दिन नया वर्ष मनाते हैं, लेकिन आप तो है ही नए युग में. आपका तो है ही नया युग, नई जीवन. ಪ್ರಪಂಚದವರು ಜನವರಿ 1ನೇ ತಾರೀಕಿನ ದಿನ ಹೊಸ ವರ್ಷದ ಶುಭಾರಂಭ ಅಂತ ಆಚರಿಸ್ತಾರೆ. ಆದರೆ ತಾವು ಮಕ್ಕಳು ಇರುವುದೇ ಹೊಸ ಯುಗದಲ್ಲಿ, ಹೊಸ ಜೀವನದಲ್ಲಿ ಇದ್ದೀರಿ. ಹರ್ ಕರ್ಮ ಹರ್ ಸೆಕೆಂಡ್ ನಯಾ. तुम संगम पर हो. एक तरफ पुरानी दुनिया, दूसरी तरफ नई दुनिया देख रहे हो. ತಮ್ಮ ಪ್ರತಿಯೊಂದು ಕರ್ಮ, ಪ್ರತಿಯೊಂದು ಕ್ಷಣ, ಪ್ರತಿಯೊಂದು ಸಂಕಲ್ಪ, ಮಾತು ಎಲ್ಲವೂ ಸಹ ಈಗ ಹೊಸದಾಗಿರಬೇಕು. ಯಾಕೆ ಅಂದರೆ ನೀವು
ಈ ಹೊಸ ಯುಗ ಸಂಗಮ ಯುಗದಲ್ಲಿ ಇದ್ದೀರಿ. ಒಂದು ಕಡೆ ಹಳೆ ಪ್ರಪಂಚ ಇದೆ, ಇನ್ನೊಂದು ಕಡೆ ಹೊಸ ಪ್ರಪಂಚ ಇದೆ. ನೋಡ್ತಾ ಇದ್ದೀರಿ. तो बुद्धि किस तरफ जाती है, नए तरफ व कभी कभी पुरानी दुनिया की तरफ भी चली जाती है. ಒಂದು ಕಡೆ ಹಳೆ ಪ್ರಪಂಚವನ್ನು ನೋಡ್ತಾ ಇದ್ದೀರಿ, ಇನ್ನೊಂದು ಕಡೆ ಹೊಸ ಪ್ರಪಂಚವನ್ನು ನೋಡ್ತಾ ಇದ್ದೀರಿ. ನಿಮ್ಮ ಬುದ್ಧಿ ಯಾವ ಪ್ರಪಂಚದ ಕಡೆಗೆ ಹೋಗ್ತದೆ, ಯಾವ ಜಗತ್ತಿನ ಕಡೆಗೆ ಹೋಗ್ತದೆ? ಸದಾ ನಿಮ್ಮ ಬುದ್ಧಿ ಹೊಸ ಜಗತ್ತಿನ ಕಡೆಗೆ ಹೋಗಬೇಕು. ಆದರೆ ಮಕ್ಕಳ ಬುದ್ಧಿ ಒಮ್ಮೊಮ್ಮೆ ಹಳೆ ಜಗತ್ತಿನ ಕಡೆಗೂ ಹೋಗ್ತಾ ಇರ್ತದೆ. पुरानी दुनिया अच्छी लगती है क्या? जो चीज़ अच्छी नहीं लगती तो वहाँ बुद्धि क्यों जाती है? ಹಳೆ ಜಗತ್ತು ಇನ್ನೂ ನಿಮಗೆ ಇಷ್ಟ ಆಗ್ತದೇನೋ? ಆಗಲ್ಲ ಅಂದರೆ ನಿಮ್ಮ ಬುದ್ಧಿ ಆ ಕಡೆಗೆ, ಆ ಹಳೆ ಜಗತ್ತಿನ ಕಡೆಗೆ ಯಾಕೆ ಹೋಗ್ತದೆ? पुरानी दुनिया से दुख, अशांति, परेशानी के अनुभव कर ली या अभी थोड़ा अनुभव करना है? ಹಳೆ ಜಗತ್ತಿನ ದುಃಖ, ಅಶಾಂತಿ, ತೊಂದರೆಗಳು, ಕಷ್ಟಗಳು ಎಲ್ಲವನ್ನೂ ಅನುಭವ ಮಾಡಿದ್ದೀರಿ ಅಥವಾ ಇನ್ನೂ ಅನುಭವ ಮಾಡಬೇಕು? आज तो मिलने और मनाने के लिए आए. ಈ ದಿನ ಬಾಬಾ ಮಕ್ಕಳ ಜೊತೆಗೆ ಮಿಲನ ಮಾಡಲಿಕ್ಕಾಗಿ ಮತ್ತು ಮಕ್ಕಳನ್ನು ಮನ್ನಿಸಲಿಕ್ಕಾಗಿ ಬಂದಿದ್ದಾರೆ. दूर देश से आप आकर पहुँचे हो नया वर्ष मनाने के लिए. तो नए वर्ष के लिए, अपने लिए, विश्व की सेवा के लिए और अपने समीप साथियों के लिए, प्रकृति के लिए, अपने दूर के परिवार के लिए क्या सोचा? ತಾವೆಲ್ಲ ವಿದೇಶದಿಂದ ಬಂದಂಥ ಮಕ್ಕಳು ಸಹ ದೂರ ದೂರದಿಂದ ಬಂದು ತಲುಪಿದ್ದೀರಿ. ಹೊಸ ವರ್ಷದ ಆಚರಣೆ ಮಾಡುವುದಕ್ಕಾಗಿ, ತಮಗಾಗಿ, ವಿಶ್ವದ ಸೇವೆಗಾಗಿ, ತಮ್ಮ ಸಮೀಪದ ಸಾಥಿಗಳ ಸಲುವಾಗಿ, ಪ್ರಕೃತಿಯ ಸೇವೆಗಾಗಿ, ತಮ್ಮ ದೂರದ ಮತ್ತು ಹತ್ತಿರದ ಪರಿವಾರದ ಆತ್ಮಗಳ ಸಲುವಾಗಿ ಯಾವ ಹೊಸ ಯೋಜನೆಯನ್ನು ತಯಾರು ಮಾಡಿದ್ದೀರಿ? ನಯೇ ವರ್ಷ ಮೇ ಕ್ಯಾ ನಯಾ ಕರೆಂಗೆ? ಹೊಸ ವರ್ಷದಲ್ಲಿ ಏನನ್ನು ಹೊಸದಾಗಿ ಮಾಡಿ ತೋರಿಸ್ತೀರಿ? अपने लिए नहीं सोचना. बेहद के बाप के बच्चे आप भी बेहद के हो. ಕೇವಲ ನಿಮ್ಮ ಬಗ್ಗೆ ಮಾತ್ರ ವಿಚಾರ ಮಾಡಬೇಡಿ. ನೀವು ಬೇಹದ್ದಿನ ತಂದೆಯ ಮಕ್ಕಳು ಅಂದರೆ ಇಡೀ ಬೇಹದ್ದಿನ ವಿಶ್ವದ ಬಗ್ಗೆ ವಿಚಾರ ಮಾಡಿ. ಅದರಲ್ಲಿ ಬಾಬಾ ಹೇಳಿದರು, ಹೊಸ ವರ್ಷಕ್ಕಾಗಿ, ವಿಶ್ವ ಸೇವೆಗಾಗಿ, ನಿಮ್ಮ ಸಮೀಪದ ಸಾಥಿಗಳ ಸಲುವಾಗಿ, ಪ್ರಕೃತಿಯ ಪರಿವರ್ತನೆಯ ಸಲುವಾಗಿ, ಲೌಕಿಕ ಅಲೌಕಿಕ ಪರಿವಾರದ ಸಲುವಾಗಿ ಯಾವ ಹೊಸ ಯೋಜನೆಯನ್ನು ತಯಾರು ಮಾಡಿದ್ದೀರಿ? ತೋ ಸಬ್ಕಾ ಸೋಚೆಂಗೆ. ಕೇವಲ ನಿಮ್ಮ ಬಗ್ಗೆ ಮಾತ್ರ ವಿಚಾರ ಮಾಡೋದಲ್ಲ, ಸರ್ವರ ಬಗ್ಗೆನೂ ನೀವು ವಿಚಾರ ಮಾಡಬೇಕು. क्योंकि इस समय बाप दादा के साथ आप सभी की भी जिम्मेवारी है. ಯಾಕೆ ಅಂದರೆ ಈ ಸಮಯದಲ್ಲಿ ಬಾಪ್ ದಾದಾರವರ ಜೊತೆಗೆ ವಿಶ್ವದ ನವನಿರ್ಮಾಣದ ಜವಾಬ್ದಾರಿ ನಿಮ್ಮ ಮೇಲೆಯೂ ಇದೆ. ಬಾಪ್ ಹೇ ಕರಾವನ್ಹಾರ್, ಲೇಕಿನ್ ಕರ್ನೆ ಕೆ ನಿಮಿತ್ತ ಆಪ್ ಹೋನಾ.
ತಂದೆ ಮಾಡಿಸುವವರಾಗಿದ್ದಾರೆ, ಆದರೆ ಮಾಡೋರು ನೀವಾಗಿದ್ದೀರಿ. ಈ ಸಾಕಾರ ಲೋಕದಲ್ಲಿ ಆ ಕರ್ತವ್ಯವನ್ನು ಮಾಡಲಿಕ್ಕೆ ನೀವು ನಿಮಿತ್ತ ಆಗಿದ್ದೀರಿ. ನಿಮ್ಮ ಮೂಲಕ ಮಾಡಿಸುವವನು ಅವನಾಗಿರ್ತಾನೆ. बाप दादा ने 2 वर्ष पहले नए वर्ष में क्या नवीनता लानी है वह डायरेक्शन दिए थे. बीच में 1 वर्ष एक्स्ट्रा मिल गया. बाप दादारವರು 2 ವರ್ಷಗಳ ಹಿಂದೆಯೇ ಹೊಸ ವರ್ಷದಲ್ಲಿ ಏನು ಮಾಡಬೇಕು ಅನ್ನುವುದಕ್ಕೆ ಅನೇಕ ಸಲಹೆಗಳನ್ನು ಕೊಟ್ಟಿದ್ದರು. ಮಧ್ಯದಲ್ಲಿ 1 ವರ್ಷವೂ ಕಳೆದು ಹೋಗಿದೆ. ಹಾಗಾದರೆ ತಂದೆ ಕೊಟ್ಟಂತಹ ಆ ಕಾರ್ಯವನ್ನು ಮಾಡಿದ್ದೀರಾ? आज अमृत वेले बाप दादा देख रहे थे. हर एक बच्चे ने अपने में नवीनता कहाँ तक लाई है. 2 ವರ್ಷಗಳ ಹಿಂದೆಯೇ ಬಾಬಾ ನಿಮಗೆ ಹೊಸ ಹೊಸ ಯೋಜನೆಗಳನ್ನು ಹೇಳಿಕೊಟ್ಟಿದ್ರು. ಆಗಲೇ ನಿಮಗೆ 1 ವರ್ಷ ಅಧಿಕ ಸಮಯ ಸಿಕ್ಕಿದೆ. ಹಾಗಾದರೆ ಪ್ರತಿಯೊಬ್ಬರೂ ನೀವು ನಿಮ್ಮಲ್ಲಿ ಯಾವ ನವೀನತೆಯನ್ನು ತಂದುಕೊಂಡಿದ್ದೀರಿ? मनसा में, वाणी में, कर्म में क्या नवीनता लाई है और सेवा संपर्क में क्या नवीनता लाई है. ನಿಮ್ಮ ಮನಸ್ಸಿನಲ್ಲಿ, ವಾಣಿಯಲ್ಲಿ, ಕರ್ಮದಲ್ಲಿ, ಸೇವೆ ಮತ್ತು ಸಂಪರ್ಕದಲ್ಲಿ ಯಾವ ನವೀನತೆಯನ್ನು ತಂದಿದ್ದೀರಿ? जो अगले वर्ष मनसा का चार्ट रहा वह अभी मनसा का चार्ट क्या है? ಹಿಂದಿನ ವರ್ಷದಲ್ಲಿ ನಿಮ್ಮ ಮನಸ್ಸಿನ ಸ್ಥಿತಿಯ ಚಾರ್ಟ್ ಏನಿತ್ತು ಅದೇ ಥರ ಇವತ್ತಿಗೂ ಇದೆಯೇ ಅಥವಾ ಏನಾದರೂ ಅದರಲ್ಲಿ ಉನ್ನತಿಯಾಗಿದೆಯೇ? ऐसे सब बातों का चार्ट ಚೆಕ್ करो. ಹಾಗೆ ಎಲ್ಲ ಮಾತುಗಳ ಬಗ್ಗೆ ನಿಮ್ಮ ಪುರುಷಾರ್ಥದ ಸ್ಥಿತಿ ಏನಿದೆ ಅಂತ ಎಲ್ಲ ವಿಷಯಗಳ ಚಾರ್ಟನ್ನು ಚೆಕ್ ಮಾಡಿಕೊಳ್ಳಿ. ನವೀನತಾ ಅರ್ಥಾತ್ ವಿಶೇಷತೆ. ನವೀನತೆ ಅಂದ್ರೇ ವಿಶೇಷತೆ. सब बातों में विशेषता लाई. मनसा की विशेषता उड़ती कला के हिसाब से कैसी है? ಎಲ್ಲ ವಿಷಯಗಳಲ್ಲಿಯೂ ಸಹ ನವೀನತೆ ಬಂದಿದೆಯೇ? ಮನಸ್ಸಿನ ವಿಶೇಷತೆ ಅಂದರೆ ಹಾರುವ ಕಲೆಯಲ್ಲಿ ಹೋಗುವುದು. ಹಾರುವ ಕಲೆಯ ಲೆಕ್ಕದಿಂದ ನೋಡಿರಿ, ನಿಮ್ಮ ಮನಸ್ಸು ಎಷ್ಟು ಹಗುರ ಆಗಿದೆ. ಹಗುರಾಗಿ ನೀವು ಎಷ್ಟು ಹಾರುವ ಅನುಭವ ಮಾಡ್ತಾ ಇದ್ದೀರಿ. ಹಾರುವ ಕಲೆಯಲ್ಲಿ, ಉನ್ನತಿಯ ಮಾರ್ಗದಲ್ಲಿ ಎಷ್ಟು ವೇಗದಿಂದ ಹೋಗ್ತಿದ್ದೀರಿ ಅಂತ ನೋಡ್ಕೊಳ್ಳಿ. उड़ती कला वालों की विशेषता हर समय हर आत्मा के प्रति स्वतः ही शुभ भावना और शुभ कामना के शुद्ध वाइब्रेशन अपने को और दूसरों को भी अनुभव हो. अर्थात मन से हर समय सर्व आत्माओं प्रति दुआएं स्वतः ही निकलती रहे. ಹಾರುವ ಕಲೆಯಲ್ಲಿ ಹೋಗುವುದು ಅಂದರೆ ಪ್ರತಿಯೊಬ್ಬರ ಬಗ್ಗೆ ಶುಭ ಭಾವನೆ, ಶುಭ ಕಾಮನೆಯ ಶುದ್ಧ ಪ್ರಕಂಪನಗಳನ್ನು ಹರಡಿಸುವುದು. ತಮ್ಮ ಬಗ್ಗೆಯೇ ಆಗಲಿ, ಅನ್ಯರ ಬಗ್ಗೆಯೇ ಆಗಲಿ, ಸದಾ ಮನಸ್ಸಿನ ಮೂಲಕ ಎಲ್ಲರಿಗೂ ಆಶೀರ್ವಾದ ಕೊಡುವುದು. ಇದು ಬಾಬಾ ಹೇಳ್ತಾರೆ, ಮನಸ್ಸಿನ ಹಾರುವ ಕಲೆಯಾಗಿದೆ. ಮನಸಾ ಸದಾ ಇಸ ಸೇವಾ ಮೇ ಬೀಜಿ ರಹೆ. ನಾನು ಹಾರ್ತಿರಬೇಕು, ಜನರನ್ನು ಹಾರಿಸಬೇಕು. ನಾನು ಉನ್ನತಿಯ ಮಾರ್ಗದಲ್ಲಿ
ಮುಂದಿರಬೇಕು, ಜನರನ್ನು ಮುಂದಕ್ಕೆ ಕರ್ಕೊಂಡು ಹೋಗಬೇಕು. ಈ ಥರ ಮನಸ್ಸನ್ನು ಸದಾ ಈ ಸೇವೆಯಲ್ಲಿ ಬಿಜಿ ಮಾಡಿಕೊಡಿ. जैसे वाचा की सेवा में सदा बिजी रहने के अनुभवी हो गए हो. सेवा नहीं मिलती तो अपने को खाली अनुभव करते हो. ವಾಚಾ ಸೇವೆಯಲ್ಲಿ ಬಿಜಿಯಾಗುವ ಅನುಭವ ಎಲ್ಲರೂ ಮಾಡಿದ್ದೀರಿ. ಯಾವತ್ತಾದರೂ ಒಂದು ಸೇವೆ ಇಲ್ಲ ಅಂದರೆ ಖಾಲಿ ಖಾಲಿ ಅನುಭವ ಮಾಡ್ತೀರಿ. ऐसे हर समय वाणी के साथ मनसा सेवा ಸ್ವತಃ ही होनी चाहिए. ಹಾಗೆ ಪ್ರತಿಯೊಂದು ಸಮಯದಲ್ಲಿ ವಾಚಾ ಸೇವೆಯ ಜೊತೆಗೆ ಮನಸಾ ಸೇವೆಯೂ ಸಹ ಸ್ವತಃ ನಡೀತಿರಬೇಕು. वाचा सेवा के बहुत अच्छे प्लान्स बनाते. यह कॉन्फ्रेंस करेंगे, नेशनल करेंगे, इंटरनेशनल करेंगे, वर्गीकरण की करेंगे. तो वाचा सेवा में अपने को बिजी रखने के लिए एक के पीछे दूसरा प्लान पहले ही सोचते हो. इसमें बिजी रहना आ गया है. ವಾಚಾ ಸೇವೆಗಾಗಿ ಹೊಸ ಯೋಜನೆಗಳನ್ನು ತಯಾರು ಮಾಡ್ತೀರಿ. ರಾಷ್ಟ್ರೀಯ ಸಮ್ಮೇಳನ ಮಾಡಬೇಕು, ಅಂತಾರಾಷ್ಟ್ರೀಯ ಸಮ್ಮೇಳನ ಮಾಡಬೇಕು, ವರ್ಗೀಕರಣದ ಸೇವೆ ಮಾಡಬೇಕು ಅಂತ ಮೊದಲೇ ಯೋಜನೆಗಳನ್ನು ತಯಾರು ಮಾಡ್ತೀರಿ. ಹೀಗೆ ವಾಚಾ ಸೇವೆಯಲ್ಲಿ ಬಿಜಿ ಮಾಡಿಕೊಳ್ಳುವುದು ನಿಮಗೆ ಈಗ ಗೊತ್ತಾಗಿದೆ. ಬಿಜಿಯಾಗಿ ಇರುವುದು ಹೇಗೆ ಅಂತ ತಿಳಿದಿದೆ. मेजॉरिटी अच्छी उमंग से इस सेवा में आगे बढ़ रहे. बिजी रहने का तरीका आ गया है. लेकिन मनसा सेवा में भी बिजी रहे, इसमें माइनॉरिटी है, मेजॉरिटी नहीं. ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳಿಗೆ ವಾಚಾ ಸೇವೆಯ ಅರ್ಥ ಗೊತ್ತಾಗಿದೆ, ಮಹತ್ವ ಗೊತ್ತಾಗಿದೆ. ವಾಚಾ ಸೇವೆಯಲ್ಲಿ ಬಿಜಿ ಮಾಡಿಕೊಳ್ಳುವಂತಹ ಉಪಾಯ ಅಥವಾ ರೀತಿಯೂ ಗೊತ್ತಾಗಿದೆ. ಆದರೆ ಮನಸಾ ಸೇವೆಯಲ್ಲಿ ಬಿಜಿ ಆಗಿ ಇರುವುದು ಇದು ಕೆಲವರಿಗೆ ಮಾತ್ರ ಗೊತ್ತಾಗಿದೆ. ಮೆಜಾರಿಟಿ ಮಕ್ಕಳಿಗೆ ಇನ್ನೂ ಗೊತ್ತಿಲ್ಲ ಅಂತ ಹೇಳ್ತಾರೆ ಬಾಬಾ. जब कोई ऐसी बात सामने आती तो उस समय विशेष मनसा सेवा की स्मृति आती है. लेकिन निरंतर जैसे वाचा सेवा नेचुरल हो गई है, ऐसे मनसा सेवा भी ನ್ಯಾಚುರಲ್ ಹೋ. ಬಾಬಾ ಹೇಳ್ತಾರೆ, ಏನಾದರೂ ವಿಘ್ನ ಬಂದಾಗ ವಿಶೇಷವಾಗಿ ಕುಳಿತು ಮನಸಾ ಸೇವೆ ಮಾಡ್ತೀರಿ. ಆದರೆ ವಾಚಾ ಸೇವೆಯನ್ನು ಹೇಗೆ ನಿರಂತರವಾಗಿ ಮಾಡ್ತಾ ಇದ್ದೀರಿ, ಸಹಜ ಸ್ವಾಭಾವಿಕವಾಗಿ ಮಾಡ್ತಾ ಇದ್ದೀರಿ, ಹಾಗೆ ಮನಸಾ ಸೇವೆಯೂ ಸಹ ನಿಮಗೆ ಸಹಜ ಆಗಬೇಕು, ಸ್ವಾಭಾವಿಕ ಆಗಬೇಕು. या ವಿಶೇಷತಾ और ज़्यादा चाहिए. ವಾಚಾ ಸೇವೆಗಿಂತ ಮನಸಾ ಸೇವೆನೇ ನೀವು ಇನ್ನೂ ಹೆಚ್ಚಿನ ರೂಪದಲ್ಲಿ ಮಾಡಬೇಕು. ಮನಸಾ ಸೇವೆಯ ವಿಶೇಷತೆ ನಿಮ್ಮಲ್ಲಿ ಜಾಸ್ತಿ ಇರಬೇಕು. ವಾಣಿ के साथ साथ मनसा सेवा भी करते रहो तो आपको बोलना कम पड़ेगा. ವಾಣಿಯ ಜೊತೆಗೆ ಮನಸಾ ಸೇವೆ ನೀವು ಮಾಡ್ತಾ ಹೋದರೆ ನೀವು ಕಡಿಮೆ ಮಾತಿನಲ್ಲಿ ಹೆಚ್ಚಿನ ಸೇವೆ ಮಾಡಬಹುದು. ನೀವು ಜಾಸ್ತಿ ಮಾತನಾಡುವ ಅಗತ್ಯ ಅಲ್ಲಿ ಇರೋದಿಲ್ಲ. बोलने में जो एनर्जी लगाते हो वह मनसा सेवा के सहयोग के कारण वाणी की एनर्जी जमा होगी और मनसा की शक्तिशाली सेवा सफलता ज़्यादा अनुभव कराएगी. ಮಾತಾಡೋದ್ರಲ್ಲಿ ಯಾವ ಶಕ್ತಿ
ಹೋಗ್ತಾ ಇದೆ. ಆ ಶಕ್ತಿಯನ್ನು ಮನಸಾ ಸೇವೆಯ ಮೂಲಕ ಜಮಾ ಮಾಡಿಕೊಡ್ರಿ. ಕಡಿಮೆ ಮಾತುಗಳಲ್ಲಿ ಹೆಚ್ಚಿನ ಸೇವೆ ಮಾಡುವಂಥ ಅವಕಾಶ ಮನಸಾ ಸೇವೆಯಿಂದ ನಿಮಗೆ ಪ್ರಾಪ್ತಿಯಾಗ್ತದೆ. ಮನಸ್ಸು ಶಕ್ತಿಶಾಲಿ ಆಗ್ತದೆ. ಆಗ ಸೇವೆಯಲ್ಲಿ ಸಫಲತೆ ಹೆಚ್ಚಿನ ಪ್ರಮಾಣದಲ್ಲಿ ಅನುಭವ ಮಾಡ್ತೀರಿ. जितना अभी तन मन धन और समय लगाते हो उससे बहुत थोड़े समय में सफलता ज़्यादा मिलेगी. और जो अपने प्रति भी कभी के कभी मेहनत करनी पड़ती है, अपनी नेचर को परिवर्तन करने की, व संगठन में चलने की, व सेवा में सफलता कभी कम देखकर दिल शिकस्त होने की, यह सब समाप्त हो जाएगी. ಎಷ್ಟೆಷ್ಟು ನೀವು ತನು ಮನ ಧನ ಮತ್ತು ಸಮಯವನ್ನು ವಾಚಾ ಸೇವೆಗಾಗಿ ಕೊಡ್ತಾ ಇದ್ದೀರಿ, ಆದರೆ ಸಫಲತೆಯ ಅನುಭವ ಕಡಿಮೆ ಮಾಡ್ತಿದ್ದೀರಿ. ಅದನ್ನು ಈಗ ಪರಿವರ್ತನೆ ಮಾಡ್ಕೋಬೇಕು. ಮನಸಾ ಸೇವೆಯಿಂದ ನಿಮ್ಮ ಪರಿವರ್ತನೆಯೂ ಸಾಧ್ಯ ಇದೆ. ಸಂಘಟನೆಯಲ್ಲಿ ಎಲ್ಲರ ಜೊತೆಗೆ ಹೊಂದ್ಕೊಂಡು ಹೋಗುವುದಕ್ಕೂ ನಿಮ್ಮಿಂದ ಸಾಧ್ಯವಾಗ್ತದೆ. ಎಲ್ಲ ರೀತಿಯ ಸಮಸ್ಯೆಗಳು समाप्तियाग्तवे. छोटी छोटी बातें जो बड़ी बन जाती वह सब ऐसे समाप्त हो जाएगी जो आप स्वयं सोचेंगे यह तो जादू हो गया. ಚಿಕ್ಕ ಚಿಕ್ಕ ವಿಷಯಗಳನ್ನು ಏನು ದೊಡ್ಡದಾಗಿ ಮಾಡ್ತಾ ಇದ್ದೀರಿ, ಆ ಎಲ್ಲ ಮಾತುಗಳು ಹೇಗೆ ಸಮಾಪ್ತಿ ಆಗ್ತವೆ ಅಂದರೆ, ಅದು ಜಾದುವಿನ ರೂಪದಲ್ಲಿ ಎಲ್ಲ ವಿಘ್ನಗಳು ಮಾತುಗಳು ಸಮಾಪ್ತಿ ಆಗ್ತವೆ. ಒಮ್ಮೊಮ್ಮೆ ಸಣ್ಣ ಸಣ್ಣ ವಿಷಯಗಳನ್ನು ನೀವು ದೊಡ್ಡದಾಗಿ ಮಾಡಿಕೊಳ್ತೀರಿ, ಅಥವಾ ಬೇರೆಯವರದನ್ನು ದೊಡ್ಡದಾಗಿ ಬೆಳೆಸ್ತಾರೆ. ಅಂತಹ ವಿಷಯಗಳನ್ನು ಮನಸಾ ಸೇವೆಯ ಮೂಲಕ ತಕ್ಷಣವೇ ಸಮಾಪ್ತಿ ಮಾಡಬಹುದು. अभी जादू मंत्र पसंद आता है ना, तो यह अभ्यास जादू का मंत्र हो जाएगा. ಎಷ್ಟು ಬೇಗ ಎಲ್ಲ ಸಮಸ್ಯೆಗಳು ವಿಘ್ನಗಳು ಮನಸಾ ಸೇವೆಯ ಮೂಲಕ ಸಮಾಪ್ತಿ ಆಗ್ತವೆ ಅಂದರೆ ಅದು ನಿಮಗೆ ಜಾದೂ ಅನ್ನಿಸ್ಬಿಡ್ತದೆ. ಆ ಮನಸಾ ಸೇವೆ ಜಾದೂ ಮಂತ್ರದ ಕೆಲಸ ಮಾಡ್ತದೆ. ಜहाँ ಮಂತ್ರ ಹೋತಾ ಹೇ ವहाँ ಅಂತರ್ ಜಲ್ದಿ ಆತಾ ಹೈ. ಎಲ್ಲಿ ಮಂತ್ರ ಇರ್ತದೆ ಅಲ್ಲಿ ಫಲ ಬೇಗ ಸಿಗ್ತದೆ, ಬೇಗ ಅದು ಸಿದ್ಧಿ ಆಗ್ತದೆ. ಇಸ್ಲಿಯೇ ಜಾದೂ ಮಂತ್ರ ಕಹತೆ. ಅದಕ್ಕಾಗಿ ಯಾವ ಕೆಲಸ ಬಹಳ ಕಡಿಮೆ ಸಮಯದಲ್ಲಿ ಸಫಲ ಆಗಿಬಿಡ್ತದೆ ಅದಕ್ಕೆ ಜಾದೂ ಅಂತ ಹೇಳ್ತಾರೆ. ಹಾಗೆ ಮನಸಾ ಸೇವೆ ಅಂದ್ರೇ ಒಂದು ಜಾದೂ ಮಂತ್ರ ಆಗಿದೆ. नए वर्ष में यह जादू का मंत्र ಯೂಸ್ ಕರು. ಎಲ್ಲರ ಬಗ್ಗೆ ಶುಭ ಭಾವನೆ ಶುಭ ಕಾಮನೆಯನ್ನು ಇಟ್ಕೊಳ್ಳೋದೇ ಮನಸಾ ಸೇವೆ. ಈ ಮನಸಾ ಸೇವೆಯ ಜಾದೂ ಏನಿದೆ ಈ ವರ್ಷದಲ್ಲಿ ನೀವು ಉಪಯೋಗ ಮಾಡಿರಿ, ಅದರ ಪ್ರಯೋಗ ಮಾಡಿರಿ. यह नवीनता व विशेषता करो. और जादू का मंत्र क्या है? ಮನಸಾ और ವಾಚಾ दोनों का ಮೇಲ್ ಕರೋ. ಈ ನವೀನತೆಯನ್ನು ಅಥವಾ ವಿಶೇಷತೆಯನ್ನು ಈ ವರ್ಷದಲ್ಲಿ ಪ್ರಯೋಗ ಮಾಡಿ. ಜಾದೂ ಮಂತ್ರ ಅಂದರೆ ಯಾವುದು? ಮನಸಾ ಮತ್ತು ವಾಚಾ ಸೇವೆ ಜೊತೆ ಜೊತೆಗೆ ಮಾಡುವುದು. दोनों का बैलेंस, दोनों का मिलन, यही जादू का मंत्र है. ವಾಣಿಯ ಮೂಲಕ ಹೇಳುವಾಗ ಮನಸ್ಸಿನ ಮೂಲಕನೂ ಅವರ ಬಗ್ಗೆ ಶುಭ ಭಾವನೆ ಶುಭ ಕಾಮನೆಯನ್ನು ಇಟ್ಟುಕೊಳ್ಳುವುದು. ಮನಸಾ ಮತ್ತು ವಾಚಾ ಸೇವೆ ಒಟ್ಟಿಗೆ ಮಾಡುವಂಥದ್ದು. ಮನಸಾ ಸೇವೆ ಮತ್ತು ವಾಚಾ ಸೇವೆಯಲ್ಲಿ ಬ್ಯಾಲೆನ್ಸ್ ಮಾಡುವುದು, ಎರಡರ ಮಿಲನ ಮಾಡುವುದು, ಇದು ಜಾದೂ ಮಂತ್ರ ಆಗಿದೆ. जब मनसा में
सदा शुभ भावना, शुभ दुआएं देने का नेचुरल अभ्यास हो जाएगा तो ಮನಸ್ಸು आपकी ಬ್ಯುಸಿ हो जाएगी. ಮನಸ್ಸಿನ ಮೂಲಕ ಸದಾ ಶುಭ ಭಾವನೆ, ಶುಭ ಆಶೀರ್ವಾದಗಳನ್ನು ಕೊಡುವಂಥ ಅಭ್ಯಾಸ ಮಾಡೋದರಲ್ಲಿ ನೀವು ಬ್ಯುಸಿ ಆಗ್ರಿ. मन में जो हलचल होती है उससे स्वतः ही किनारे हो जाएंगे. ಈ ಅಭ್ಯಾಸ ನೀವು ಸಹಜ ಮಾಡಿಕೊಂಡ್ರೆ ಮನಸ್ಸಿನ ಏರುಪೇರು ಏನಾಗ್ತಾ ಇದೆ ಅದೆಲ್ಲ ನಿಂತೋಗ್ತದೆ. ಮನಸ್ಸಿನ ಎಲ್ಲ ಗೊಂದಲಗಳು, ಸಂಶಯಗಳು, ಸಮಸ್ಯೆಗಳು समाप्ति ಆಗ್ತವೆ. अपने पुरुषार्थ में जो कभी दिल शिकस्त होते हो वह नहीं होंगे. ಒಮ್ಮೊಮ್ಮೆ ನಿಮ್ಮ ಪುರುಷಾರ್ಥದಲ್ಲಿನೂ ನೀವು ಒಂಥರ ನಿರಾಶೆ ಆಗಿರ್ತೀರಿ, ದುಃಖಿ ಆಗಿರ್ತೀರಿ, ಮನಸ್ತಾಪ ಮಾಡ್ಕೊಳ್ತೀರಿ. ಅದು ಆಗೋದಿಲ್ಲ. ಜಾದೂ ಮಂತ್ರ ಹೋ ಜಾಯೇಗ. ನಿಮ್ಮ ಮನಸ್ಸು ಸದಾ ಪ್ರಫುಲ್ಲಿತ ಆಗಿಬಿಡ್ತದೆ. ಒಂದು ರೀತಿಯಲ್ಲಿ ಜಾದೂ ಆಗಿಬಿಡ್ತದೆ. संगठन में कभी कभी घबरा जाते हो, सोचते हो हमने तो वायदा किया था बाप और मैं, यह थोड़े ही वायदा किया था कि संगठन में रहेंगे. ಸಂಘಟನೆಯಲ್ಲಿ ಒಮ್ಮೊಮ್ಮೆ ಭಯ ಪಡ್ತೀರಿ, ವಿಚಾರ ಮಾಡ್ತೀರಿ, ನಾನಂತೂ ಪ್ರತಿಜ್ಞೆ ಮಾಡಿದ್ದೆ ಬಾಬಾ ಮತ್ತು ನಾವಿಬ್ಬರೇ ಇರಬೇಕು, ಸಂಘಟನೆಯಲ್ಲಿ ಎಲ್ಲರ ಜೊತೆಗೂ ಇರ್ತೀನಿ ಅಂತ ನಾನು प्रतिज्ञे ಮಾಡಿರಲಿಲ್ಲ ಅಂತಾರೆ ಕೆಲವರು. लेकिन बाप तो बहुत अच्छा है, बाप के साथ रहना भी बहुत अच्छा है, लेकिन संगठन में सबके संस्कारों को समझ कर चलना यह बहुत मुश्किल है. ಕೆಲವರು ಏನು ತಿಳ್ಕೊಂಡಿದ್ದಾರಂದರೆ ಬಾಬನ ಜೊತೆಗಿರೋದು ಬಹಳ ಒಳ್ಳೆಯದು, ಆದರೆ ಸಂಘಟನೆಯಲ್ಲಿ ಅನೇಕರ ಸಂಸ್ಕಾರಗಳ ಮಧ್ಯದಲ್ಲಿ ಇರುವುದು ಸ್ವಲ್ಪ ಕಷ್ಟ ಇದೆ ಅಂತ ತಿಳ್ಕೊಳ್ತಾರೆ. ಲೇಕಿನ್ ಯಹ ಭಿ ಬಹುತ್ ಸಹಜ್ ಹೋ ಜಾಯೇಗಾ. ನಾವಿಲ್ಲಿ ಒಂಟಿಯಾಗಿ ನಾನೊಬ್ಬಳೇ ಇರ್ತೀನಿ, ಯಾರು ನನಗೆ ಬೇಕಿಲ್ಲ ಅಂದರೆ ಸತ್ಯಯುಗದಲ್ಲೂ ಸಹ ಬಾಬಾ ಹೇಳ್ತಾರೆ ರಾಜಧಾನಿಯಿಂದ ದೂರ ಒಂಟಿಯಾಗಿ ಇರಬೇಕಾಗ್ತದೆ. ಲಕ್ಷ್ಮೀನಾರಾಯಣರ ದರ್ಬಾರದಲ್ಲಿ ನಿಮಗೆ ಸ್ಥಾನ ಸಿಗೋದಿಲ್ಲ, ಪ್ರಜೆಗಳ ಮಧ್ಯದಲ್ಲಿ ನಿಮಗೆ ಗೌರವ ಸಿಗೋದಿಲ್ಲ. ಯಾವ ಮಕ್ಕಳು ಸಂಘಟನೆಯಲ್ಲಿ ಹೊಂದ್ಕೊಂಡು ಹೋಗ್ತಾರೆ ಅವರು ರಾಜ್ಯ ಅಧಿಕಾರಿ ಆಗ್ತಾರೆ, ಅವರಿಗೆ ಪ್ರಜೆಗಳಿಂದನೂ ಪ್ರೀತಿ ಸಿಗ್ತದೆ. जो संगठन में रहकर मन से दिल से हर आत्मा के प्रति दुआएं, शुभ भावना, शुभ कामना पावरफुल रखेंगे तो दूसरों के संस्कार दब जाएंगे. ಆದರೆ ಮನಸಾ ಸೇವೆಯ ಮೂಲಕ, ಅಂದರೆ ಮನಸ್ಸಿನಿಂದ ಎಲ್ಲರಿಗೂ ನೀವು ಆಶೀರ್ವಾದ ಕೊಡ್ತಾ ಹೋದರೆ, ಶುಭ ಭಾವನೆ, ಶುಭ ಕಾಮನೆಯನ್ನು ಎಲ್ಲರ ಬಗ್ಗೆನೂ ನೀವು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಅನೇಕರ ಮಧ್ಯದಲ್ಲಿನೂ ಹಗೂರತೆಯಿಂದ ಇರಬಹುದು. ಆಗ ಅವರ ಆಸುರಿ ಸಂಸ್ಕಾರಗಳು ಅಳಿಸಿ ಹೋಗ್ತವೆ, ನಮ್ಮ ದೈವಿ ಸಂಸ್ಕಾರದ ಪ್ರಭಾವ ಅವರ ಮೇಲೆ ಬೀಳ್ತದೆ. ವಹ ಆಪ್ಕಾ ಸಾಮ್ನಾ ನಹಿ ಕರೆಂಗೆ और दबते दबते समाप्त हो जाएंगे. ನಿಮ್ಮ ಮನಸ್ಸು ಪವರ್ಫುಲ್ ಇತ್ತು, ನಿಮ್ಮ ಮನಸ್ಸಿನಲ್ಲಿ ಎಲ್ಲರ ಬಗ್ಗೆ ದಯೆ, ಆಶೀರ್ವಾದ, ಶುಭ ಭಾವನೆ, ಶುಭ ಕಾಮನೆ ಇತ್ತು ಅಂದರೆ ಯಾರು ನಿಮಗೆ ವಿರೋಧ ಮಾಡೋದಿಲ್ಲ. ಆಗ ನೀವೇನು ಹೇಳ್ತೀರಿ, ಹಾಂ ಹಮ್ 40 के साथ भी रह सकते. ಬಾಬಾ ನಾನು 40 ಜನರ ಮಧ್ಯದಲ್ಲಿನೂ ಇದ್ದು ತೋರಿಸ್ತೀನಿ ಅಂತ ಆಗ ನೀವು ಹೇಳ್ತೀರಿ ಅಂತಾರೆ ಬಾಬಾ. इस वर्ष चारों ओर के देश विदेश के बच्चों को यह हर समय की नवीनता व विशेषता अपने में लानी है. ಈ ವರ್ಷ
ದೇಶ ವಿದೇಶದ ಎಲ್ಲ ಮಕ್ಕಳು ಈ ಸಂಸ್ಕಾರ ಮಿಲನದ ನವೀನತೆಯನ್ನು, ಮನಸಾ ಸೇವೆಯ ನವೀನತೆಯನ್ನು ಅಥವಾ ವಿಶೇಷತೆಯನ್ನು ತಮ್ಮ ಪುರುಷಾರ್ಥದಲ್ಲಿ ತಂದು ತೋರಿಸಬೇಕು. ಕभी कभी सोचते हो ना, अभी तो 9 लाख भी पूरे नहीं हुए, अंत्य तक 33 करोड़ देवताएं हैं, उसकी तो बात ही छोड़ो. 9 लाख तो अच्छी आत्माएं चाहिए. ಒಮ್ಮೊಮ್ಮೆ ನೀವೇ ವಿಚಾರ ಮಾಡ್ತೀರಿ, ಇನ್ನೂ 9 ಲಕ್ಷ ಜನನೂ ಸರಿಯಾಗಿ ತಯಾರಾಗಿಲ್ಲ ಅಂತೇಳಿ. 33 ಕೋಟಿ ಜನರ ಬಗ್ಗೆ ವಿಚಾರ ಮಾಡಬೇಡಿ, ಅವ್ರು ಮುಂದೆ ಬಂದೇ ಬರ್ತಾರೆ. ಆದರೆ 9 ಲಕ್ಷ ಜನ ಪ್ರಥಮ ದರ್ಜೆಯಲ್ಲಿ ಬರುವಂಥ ಆತ್ಮರು ಈಗ ತಯಾರಾಗಬೇಕು. ಪಹಲಿ ರಾಜಧಾನಿ में तो अच्छी आत्माएं चाहिए, प्रजा भी नंबर 1 चाहिए, क्योंकि 111 ಶುರು ಹೋಗ. ಮೊದಲನೇ ಪೀಳಿಗೆಯಲ್ಲಿ ಬರುವಂಥವರು ಎಲ್ಲ ಒಳ್ಳೊಳ್ಳೆ ಕ್ವಾಲಿಟಿ ಆತ್ಮರು ಇರಬೇಕು. ಪ್ರಜೆಗಳು A1 ಇರಬೇಕು, ನಂಬರ್ 1 ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಇರಬೇಕು. ಯಾಕೆ ಅಂದರೆ ಸತ್ಯಯುಗದ ಪ್ರಾರಂಭ ಅಂದ್ರೇ 111. ಅವತ್ತಿನ ಡೇಟ್ ಏನಾಗಿರ್ತದೆ? 111. ಹಾಗೆ ರಾಜ್ಯನೂ ನಂಬರ್ 1, ಚಕ್ರವರ್ತಿ ರಾಜ ಶ್ರೀನಾರಾಯಣನೂ ನಂಬರ್ 1, ಅವನ ರಾಜಧಾನಿನೂ ನಂಬರ್ 1, ಅವನ ಪ್ರಜೆಗಳು ನಂಬರ್ 1 ಆಗಿರಬೇಕು. ಪ್ರಕೃತಿನೂ ನಂಬರ್ 1 ಸತೋಪ್ರಧಾನ ಇರ್ತದೆ. तो उसमें जो भी प्रकृति होगी, व्यक्ति होंगे, वैभव होंगे, वे सब ನಂಬರ್ 1 होंगे. ಸತ್ಯಯುಗದ ಪ್ರಾರಂಭದಲ್ಲಿ ಇರುವಂತಹ ಎಲ್ಲ ವ್ಯಕ್ತಿಗಳು ಅಂದರೆ ಆತ್ಮರು, ಪ್ರಕೃತಿ, ವೈಭವ ಎಲ್ಲವೂ ನಂಬರ್ 1 ಆಗಿರ್ತದೆ. ಆ ಒಂದು 9 ಲಕ್ಷ ಸಂಖ್ಯೆಯಲ್ಲಿ ಬರುವುದಕ್ಕೆ ಪುರುಷಾರ್ಥ ಮಾಡಿರಿ ಅಂತಾರೆ ಬಾ. तो अभी ನಂಬರ್ 1 ಪ್ರಜಾ 9 लाख बनाई है. ನೀವು ರಾಜ ಆಗಬೇಕಾದ್ರೆ 9 ಲಕ್ಷ ಜನ ಪ್ರಜೆಗಳನ್ನು ತಯಾರು ಮಾಡಬೇಕು. ಕಿತನೆ ಲಾಖ ತಯಾರು ಕಿಯೆ, ಈಗ ಎಷ್ಟು ಲಕ್ಷ ಜನರನ್ನು ತಯಾರು ಮಾಡಿದ್ದೀರಿ. आप जो रिपोर्ट बनाते हो उसमें कभी कभी वाले भी ऐड करते हो ना, लेकिन अभी तो आधा भी नहीं हुआ है. ನೀವೇನೋ ಪ್ರತಿ ವರ್ಷ ಬ್ರಹ್ಮಕುಮಾರಿಯರ ಸಂಖ್ಯೆಯನ್ನು ತೆಗಿತೀರಿ, ಲೆಕ್ಕ ಮಾಡ್ತೀರಿ. ಅದರಲ್ಲಿ ವಾರಕ್ಕೊಮ್ಮೆ ಬರೋರು, 15 ದಿನಕ್ಕೊಮ್ಮೆ ಬರೋರು, ಬ್ರಹ್ಮ ಭೋಜನಕ್ಕೆ ಬರೋರು ಅವರನ್ನೂ ಸೇರಿಸಿರ್ತೀರಿ. ಅವರೆಲ್ಲ 9 ಲಕ್ಷ ದೇವತೆಗಳಲ್ಲಿ ಬರೋರಲ್ಲ. ಅವನ್ನೆಲ್ಲ ಸೇರಿಸಿದ್ರೂ ಇನ್ನೂ 9 ಲಕ್ಷ ತಯಾರಾಗಿಲ್ಲ ಅಂತ ಹೇಳ್ತಾರೆ ಬಾ. 89ನೇ ಇಸ್ವಿಯ ಮುರಳಿ ಇದು. ಆವಾಗಿನ್ನೂ ಬಾಬೋರ್ ಮಕ್ಕಳ ಸಂಖ್ಯೆ 9 ಲಕ್ಷ ಆಗಿರಲಿಲ್ಲ. ನಂಬರ್ 1 ಪ್ರಜಾ भी कम से कम बाप के स्नेह का अनुभव अवश्य करेगी. ನಂಬರ್ 1 ಪ್ರಜೆಗಳು ಅಂದರೆ ಸಂಗಮ ಯುಗದಲ್ಲಿ ಅವರು ತಂದೆಯ ಸ್ನೇಹದ ಅನುಭವ ಮಾಡಬೇಕು. सहयोग में रहते हैं वह पहला कदम है, लेकिन दूसरा कदम है सहयोगी स्नेही बनेंगे. समर्पण नहीं हो वह दूसरी बात है, लेकिन सदा बाप का स्नेह रहे. ಬಾಬಾ ಹೇಳ್ತಾರೆ, ನಂಬರ್ 1 ಪ್ರಜೆಗಳು ಅಂದರೆ ಬರೇ ಸಹಯೋಗಿಗಳಲ್ಲ, ತಂದೆಯ ಸ್ನೇಹಿ ಮಕ್ಕಳಾಗಿರಬೇಕು, ಪರಿವಾರದ ಸ್ನೇಹಿ ಆಗಿರಬೇಕು. सिर्फ परिवार व भाई बहनों का स्नेह नहीं, बाप का स्नेह रहे. ಕೇವಲ ಪರಿವಾರದ ಸ್ನೇಹ, ಸೋದರ ಸೋದರಿಯರ ಸ್ನೇಹದಲ್ಲಿ ಇರೋರಲ್ಲ, ಪರಮಾತ್ಮನ ಸ್ನೇಹದಲ್ಲಿ ಇರೋರು ಮಾತ್ರ ಆ 9 ಲಕ್ಷ ದೇವತೆಗಳಲ್ಲಿ ಬರ್ತಾರೆ. ಅಭಿ ಯಹಾ ತಕ್ ಪಹುಂಚೆ ಹೇ जो सेवा करते हैं उन्हों प्रति स्नेही बनते,
लेकिन बाप के स्नेह की अनुभूति करे, उनके भी दिल से बाबा निकले तब तो ಪ್ರಜಾ ಬನೆಂಗೆ. ಈಗ ಜನ ನಿಮ್ಮನ್ನು ನೋಡಿ ನಿಮಗೆ ಇಷ್ಟಪಡ್ತಾರೆ, ಇವರು ಭಾಳ ಒಳ್ಳೆಯವರು, ಒಳ್ಳೆಯ ಸೇವೆ ಮಾಡೋರು ಅಂತ ನಿಮ್ಮನ್ನು ಪ್ರೀತಿಸ್ತಾರೆ. ಆದರೆ ಪರಮಾತ್ಮನನ್ನು ಪ್ರೀತಿ ಮಾಡಬೇಕನ್ನೋದು ಅವ್ರಿಗಿನ್ನೂ ಗೊತ್ತಾಗಿಲ್ಲ. ಅವರೆಲ್ಲರೂ ಪರಮಾತ್ಮನ ಪ್ರೀತಿಯ ಅನುಭವ ಮಾಡಬೇಕು, ಹೃದಯದಿಂದ ನನ್ನ ತಂದೆ ಅಂತ ಹೇಳಬೇಕು. ಆಗ ಮಾತ್ರ ಅವರು ಸತ್ಯಯುಗದ ಪ್ರಜೆಗಳಾಗಿ ಬರ್ತಾರೆ. ಬ್ರಹ್ಮ ಕಿ ಪ್ರಜಾ ಪಹಲೆ ವಿಶ್ವ ಮಹಾರಾಜನ್ ಕಿ ಪ್ರಜಾ ಬನೇಗಿ. जिसकी प्रजा बननी है उसका स्नेह तो अभी से चाहिए ना. यह सोचते हैं ना, अभी तो बहुत सेवा पड़ी. ಬಾಬಾ ಹೇಳ್ತಾರೆ, ಬ್ರಹ್ಮ ಬಾಬಾನೇ ಭವಿಷ್ಯದ ನಾರಾಯಣ. ಅವರ ಪ್ರಜೆಗಳಾಗಿ ಬರಬೇಕಂದ್ರೆ ಸಂಗಮ ಯುಗದಲ್ಲಿ ಬರುವಂಥವರು, ಭವಿಷ್ಯದಲ್ಲಿ ಪ್ರಜೆ ಆಗುವಂಥವರು ಒಂದು ಪರಮಾತ್ಮನ ಸ್ನೇಹವನ್ನು ಅನುಭವ ಮಾಡಬೇಕು, ಎರಡನೇದು ಸಾಕಾರ ತಂದೆಯ ಸ್ನೇಹವನ್ನು ಅನುಭವ ಮಾಡಬೇಕು. ಆಗ ಮಾತ್ರ ಅವರು 9 ಲಕ್ಷ ದೇವಾತ್ಮರಗಳಲ್ಲಿ ಬರ್ತಾರೆ. ನೀವು ಹೇಳ್ತೀರಿ ಇನ್ನೂ ಸಾಕಷ್ಟು ಸೇವೆ ಇದೆ ಅಂತ. ಆ ಸೇವೆಯಲ್ಲಿ ಈ ವಿಹಂಗ ಮಾರ್ಗದ ಸೇವೆಯನ್ನು ಸೇರಿಸ್ಕೊಳ್ರಿ. मनसा वाचा की सम्मिलित सेवा में विहंग मार्ग की सेवा का प्रभाव देखेंगे. ವಿಹಂಗ ಮಾರ್ಗ ಅಂದರೆ ಯಾರೂ ಮಾಡದೇ ಇರತಕ್ಕಂಥ ನವೀನತೆಯ ಸೇವೆ, ವಿಶೇಷವಾದ ಸೇವೆ. ಅದಕ್ಕೆ ಬಾಬಾ ಹೇಳ್ತಾರೆ, ಈ ವರ್ಷ ನೀವು ಮನಸ ಮತ್ತು ವಾಚ ಎರಡೂ ಜೊತೆಗೆ ಸೇವೆ ಮಾಡಿ. ಮನಸ ಮತ್ತು ವಾಣಿಯ ಮೂಲಕ ಜೊತೆಗೆ ಸೇವೆ ಮಾಡಿರಿ, ಅದು ವಿಹಂಗ ಮಾರ್ಗದ ಸೇವೆ ಆಗ್ತದೆ. ಅಂಥ ಸೇವೆಯ ಅನುಭವ ಮುಂದೆ ನೀವು ಮಾಡೋರಿದ್ದೀರಿ. ಬಾಪ್ ದಾದಾ ಬಚ್ಚೋं की सेवा से खुश है. एक की सेवा को देखते हैं तो एक के प्रति बहुत ಸ್ನೇಹ पैदा होता है. ಬಾಬಾ ಹೇಳ್ತಾರೆ, ನೀವು ಮಾಡುವಂಥ ಸೇವೆ ನೋಡಿ ಬಾಬೋರಿಗೆ ಖುಷಿ ಆಗ್ತದೆ. ಇಲ್ಲಿ ತನಕ ಮಾಡಿದ್ದೆಲ್ಲ ಬಹಳ ಒಳ್ಳೆಯದೇ ಆಗಿದೆ, ಆದರೆ ಇನ್ನು ಮುಂದೆ ವಾಚಾ ಸೇವೆಯ ಜೊತೆಗೆ ಮನಸಾ ಸೇವೆಯನ್ನು ಸೇರಿಸ್ಕೊಳ್ರಿ. मेहनत बहुत करते लेकिन स्नेह के कारण मेहनत नहीं लगती. भाग दौड़ करके अपने को बिजी रखने की युक्ति अच्छी करते. बाप का स्नेह और बाप की मदद ऐसे चला रही है. ಬಾಬಾ ಹೇಳ್ತಾರೆ, ಬಹಳ ಕಷ್ಟಪಟ್ಟು ಪರಿಶ್ರಮದಿಂದ ನೀವು ಮಕ್ಕಳು ಸೇವೆ ಮಾಡ್ತಿದ್ದೀರಿ. ನಿಮಗೆ ತಂದೆಯ ಮೇಲೆ ಸ್ನೇಹ ಇರುವ ಕಾರಣ ಆ ಪರಿಶ್ರಮದ ಅನುಭವನೂ ನಿಮಗೆ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ನೀವು ಸೇವೆ ಮಾಡ್ತಾ ಇದ್ದೀರಿ. ಜहाँ तक जैसे की है बहुत अच्छा किया. अभी विहंग मार्ग की सेवा के लिए जो विधि सुनाई, इससे क्वालिटी की आत्माएं समीप आएंगी और वो क्वालिटी की आत्माएं अनेकों के निमित्त बनेंगी. ಮಾಡಿದ್ದೆಲ್ಲ ಬಹಳ ಒಳ್ಳೆಯದನ್ನೇ ಮಾಡಿದ್ದೀರಿ, ಆದರೆ ಮುಂದೆ ಈ ಮುರಳಿಯಲ್ಲಿ ಬಾಬಾ ಏನು ವಿಹಂಗ ಮಾರ್ಗದ ಸೇವೆಯನ್ನು ತಿಳಿಸಿಕೊಟ್ರು. ಅಂದರೆ ವಾಚಾ ಸೇವೆಯ ಜೊತೆಗೆ ಮನಸಾ ಸೇವೆ ಮಾಡೋದನ್ನು ಹೇಳಿಕೊಟ್ರು. ಮನಸಾ ಸೇವೆಯನ್ನು ಯಾವ ಥರ ಮಾಡಬೇಕಂತನೂ ಹೇಳಿದರು. ಎಲ್ಲರ ಬಗ್ಗೆ ಶುಭ ಭಾವನೆ, ಶುಭ ಕಾಮನೆ, ಆಶೀರ್ವಾದಗಳು, ಒಳ್ಳೆಯ ಸಂಕಲ್ಪಗಳನ್ನು ಇಟ್ಕೊಂಡು ಸೇವೆ ಮಾಡಿರಿ ಅಂತ ಹೇಳಿದರು. ಈ ವಿಧಾನದಿಂದ ಸೇವೆ ಮಾಡಿದಾಗ ಕ್ವಾಲಿಟಿ ಆತ್ಮರು ತಯಾರಾಗ್ತಾರೆ, ಗುಣವಂತರು ತಯಾರಾಗ್ತಾರೆ.
ಅಂಥ ಆತ್ಮರು ಅನೇಕ ಕ್ವಾಲಿಟಿ ಆತ್ಮರನ್ನು, ಗುಣವಂತರನ್ನು ತಯಾರು ಮಾಡಲಿಕ್ಕೆ ನಿಮಿತ್ತ ಆಗ್ತಾರೆ. ಏಕ ಸೆ ಅನೇಕ ಹೋತೆ ವಿಹಂಗ ಮಾರ್ಗ ಕಿ ಸೇವಾ ಹೋ ಜಾಯೇಗಿ. ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ನೀವು ಹಿಡ್ಕೊಂಡು ಬಿಟ್ಟರೆ ಅವರ ಮೂಲಕ ಅನೇಕರ ಸೇವೆ ಸಹಜ ಸ್ವಾಭಾವಿಕವಾಗಿ ನಡೀತದೆ. ऐसी क्वालिटी की सेवा में उन्हों को निमित्त बनाने अथवा उन्हों की बुद्धि को टच करने के लिए अपनी मनसा बहुत शक्तिशाली चाहिए. ಬಾಬಾ ಹೇಳ್ತಾರೆ, ಅಂಥ ಕ್ವಾಲಿಟಿ ಆತ್ಮರ ಸೇವೆ ಮಾಡಲಿಕ್ಕಾಗಿ ನಮ್ಮ ಮನಸ್ಸು ಬಹಳ ಬಹಳ ಶಕ್ತಿಶಾಲಿ ಆಗಿರಬೇಕು. क्योंकि क्वालिटी वाली आत्माएं वाणी में तो पहले ही होशियार होती, लेकिन अनुभूति में कमज़ोर होती, बिल्कुल खाली होती. ಬಾಬಾ ಹೇಳ್ತಾರೆ, ಕ್ವಾಲಿಟಿ ಆತ್ಮರು ಮಾತಾಡೋದ್ರಲ್ಲಿ ಹುಷಾರಿರ್ತಾರೆ, ಆದರೆ ಮನಸ್ಸಿನಲ್ಲಿ ದುರ್ಬಲ ಇರ್ತಾರೆ. ಮನಸ್ಸು ಅವ್ರದ್ದು ಶಕ್ತಿಶಾಲಿ ಇರೋದಿಲ್ಲ. ನೀವು ಶಕ್ತಿಶಾಲಿ ಮನಸ್ಸಿನಿಂದ ಸೇವೆ ಮಾಡಿದಾಗ ಅದು ಅವರ ಮನಸ್ಸಿಗೆ ನಾಟ್ತದೆ. ಆಗ ಅವರು ಪರಿವರ್ತನೆ ಆಗ್ತಾರೆ. ಈಗ ದೊಡ್ಡ ದೊಡ್ಡ ವ್ಯಕ್ತಿಗಳು ಏನು ತಿಳ್ಕೊಂಡಿದ್ದಾರಂದರೆ, ಇವರೆಲ್ಲ ಚಿಕ್ಕ ಚಿಕ್ಕ ಕುಮಾರಿಯರು, ಇವ್ರಿಗಿಂತ ನಾವೇ ದೊಡ್ಡವರು ಅಂಥೇಳಿ ನಿಮಗೆ ಉಪದೇಶ ಮಾಡಿ ಹೋಗ್ತಾರೆ. ಆದರೆ ಮನಸಾ ಸೇವೆಯ ಮೂಲಕ ನೀವು ಅವರಿಗೆ ಜ್ಞಾನ ತಿಳಿಸಿದರೆ ಆಗ ಅವರು ತಿಳ್ಕೋತಾರೆ कि यह तो हमारे से ऊंचे. कभी कभी मिक्स कर देते हैं कि बहुत अच्छे हैं और भी सब अच्छे हैं, आपको भगवान आशीर्वाद दे. ಈಗ ಅವ್ರೇನು ಮಾಡ್ತಿದ್ದಾರಂದರೆ ಬಂದು ನಿಮಗೆ ಆಶೀರ್ವಾದ ಮಾಡಿ ಹೋಗ್ತಾರೆ. ಆದರೆ ಮುಂದೆ ಅವರಿಗೆ ಗೊತ್ತಾಗ್ತದೆ ನಮಗಿಂತ ಇವರು ಬಹಳ ದೊಡ್ಡವರು, ಬಹಳ ಉನ್ನತ ಮಟ್ಟದಲ್ಲಿ ಇದ್ದಾರೆ ಅಂತ अनुभव ಆಗ್ತದೆ. लेकिन यह आशीर्वाद से चल रहे हैं, परमात्मा आशीर्वाद से इन्हों की जीवन है, यह अनुभूति करानी. ಆದರೆ ಇನ್ನು ಮುಂದೆ ನೀವು ಅವರಿಗೆ ಏನು ಅನುಭವ ಮಾಡಿಸಬೇಕು ಅಂದರೆ, ನೀವೆಲ್ಲ ತಂದೆಯ ಮಕ್ಕಳು ಪರಮಾತ್ಮನ ಆಶೀರ್ವಾದದಿಂದ ನಡೀತಾ ಇದ್ದೀರಿ. ಪರಮಾತ್ಮನ ಆಶೀರ್ವಾದದಿಂದ ಇವರ ಜೀವನ ನಡೀತಾ ಇದೆ ಅನ್ನುವ ಅನುಭವ ಅವರಿಗೆ ಮಾಡಿಸಿರಿ. ಅಭಿ ತೋ ಥೋಡಾ ಥೋಡಾ ಅಭಿಮಾನ ಹೈ, अपने को बड़ा समझने के कारण समझते हैं इन्हों को हिम्मत दिलाते, लेकिन फिर समझेंगे कि यह हमको भी हिम्मत दिलाने वाले हैं. ಐಸಾ ಜಾದೂ ಕಾ ಮಂತ್ರ ಚಲಾವು. ಈಗ ಅವರೇನು ತಿಳ್ಕೊಂಡಿದ್ದಾರಂದರೆ ನಾವೇ ಇವರಿಗೆ ಧೈರ್ಯ ಕೊಡಬೇಕು ಅಂತ. ಮುಂದೇನು ಗೊತ್ತಾಗಬೇಕಂದ್ರೆ ನಾವು ಇವರಿಗೆ ಧೈರ್ಯ ಕೊಡಬೇಕಿಲ್ಲ, ಇವರೇ ನಮಗೆ ಧೈರ್ಯ ಕೊಡೋರಾಗಿದ್ದಾರೆ ಅನ್ನೋದು ಅವರಿಗೆ ಅನುಭವ ಆಗಬೇಕು. ಆಗ ನೀವು ಮಾಡುವಂಥ ಸೇವೆ ಒಂದು ಜಾದೂ ಮಂತ್ರ ಆಗಿಬಿಡ್ತದೆ. ಈಗ ಇನ್ನೂ ಅವರಲ್ಲಿ ಅಭಿಮಾನ ಇದೆ, ಮುಂದೆ ಆ ಅಭಿಮಾನ ಹೋಗಿಬಿಡ್ತದೆ. अब तो वाणी की सेवा द्वारा धरती बनाई, हल चलाया, धरनी को सीधा किया, इतनी रिजल्ट निकाली, बीज भी डाला. अभी उस बीज को प्राप्ति का पानी चाहिए, तो फल निकलने का अनुभव करेंगे. इसलिए मनसा की क्वालिटी को बढ़ाओ तो क्वालिटी समीप आएगी. इसमें डबल सेवा है. ಈಗ ಎಲ್ಲ ರೀತಿಯಿಂದನೂ ತಯಾರಿ ಮಾಡಿಕೊಂಡಿದ್ದೀರಿ, ಅವರಿಗೆ ಪ್ರಾಪ್ತಿಯ ಫಲ ಕೊಡಬೇಕಾಗಿದೆ. ನಿಮ್ಮ ಮನಸ್ಸು ಕ್ವಾಲಿಟಿ ಆಗಿಬಿಡ್ತು ಅಂದರೆ, ಶ್ರೇಷ್ಠವಾದ ಮನಸ್ಸು ಆಗಿಬಿಡ್ತು ಅಂದರೆ, ಶ್ರೇಷ್ಠ ಆತ್ಮರ ಸೇವೆ ನಿಮ್ಮ ಮೂಲಕ ಸಹಜವಾಗಿ ನಡೀತದೆ. ಈ ಕ್ವಾಲಿಟಿ ಸೇವೆಯಲ್ಲಿ ನಿಮಗೂ ಲಾಭ ಇದೆ, ಅನ್ಯರಿಗೂ ಲಾಭ ಇದೆ. ನಿಮ್ಮ ಮನಸ್ಸು ಶಕ್ತಿಶಾಲಿ ಆಗ್ತದೆ,
ಅನೇಕರನ್ನು ನೀವು ಶಕ್ತಿಶಾಲಿಯನ್ನಾಗಿ ಮಾಡ್ತೀರಿ. प्रारब्ध आपको भी प्राप्त होती है, भविष्य प्रारब्ध तो है ही. इस समय की प्रारब्ध है सदा स्वयं सर्व प्राप्तियों से संपन्न रहना और संपन्न बनाना. ಈ ಸೇವೆ ಮಾಡೋದ್ರಿಂದ ನಿಮಗೆ ಭವಿಷ್ಯದಲ್ಲಿ ಪ್ರಾರಬ್ಧ ಅಂತೂ ಜಮಾ ಆಗೇ ಆಗ್ತದೆ. ಆದರೆ ವರ್ತಮಾನ ಸಮಯದಲ್ಲೂ ಸಹ ನೀವು ಪರಮಾತ್ಮ ಕೊಡುವ ಸರ್ವ ಪ್ರಾಪ್ತಿಗಳಿಂದ ಸಂಪನ್ನ ಆಗ್ತೀರಿ, ಅನೇಕರನ್ನು ಸಂಪನ್ನ ಮಾಡ್ತೀರಿ. ಇದು ಈ ಸಮಯದ ಪ್ರಾರಬ್ಧ ಆಗಿದೆ. ಭವಿಷ್ಯ ಕಿ ತೋ ಗ್ಯಾರಂಟಿ है, भगवान की गारंटी कभी बदल नहीं सकती. तो ऐसा नया वर्ष मनाएंगे ना. सबसे पहले सेवा मधुबन वाले करेंगे. कहते हैं चूल पर वो दिल पर. बेहद के भंडारे की सेवा है. बेहद के भंडारे से सदा ब्रह्मा भोजन खाने वाले. वैसे तो इस समय आप सब मधुबन निवासी हो. ಬಾಬಾ ಹೇಳ್ತಾರೆ, ಇಂತಹ ವಿಹಂಗ ಮಾರ್ಗದ ಸೇವೆಯನ್ನು ಮೊದಲು ಮಧುಬನ ನಿವಾಸಿಗಳು ಪ್ರಾರಂಭ ಮಾಡಲಿ. ಯಾಕೆಂದರೆ ಮಧುಬನ ನಿವಾಸಿಗಳು ಅಂದರೆ ಮನೆಯ ಮಕ್ಕಳು. ಯಾರು ಅಡುಗೆ ಮನೆಯಲ್ಲಿ ಇರ್ತಾರೆ ಅವರು ತಂದೆಯ ಹೃದಯದಲ್ಲೇ ಇರ್ತಾರೆ. ಮಧುಬನದವರು ಎಲ್ಲ ರೀತಿಯಿಂದನೂ ಅಥಕ್ ಸೇವೆ ಮಾಡ್ತಾರೆ. ಪ್ರತಿನಿತ್ಯ ಬ್ರಹ್ಮ ಭೋಜನವನ್ನು ಊಟ ಮಾಡ್ತಾರೆ. ಹೀಗಾಗಿ ಮಧುಬನ ನಿವಾಸಿಗಳು ಅಂದರೆ ತಂದೆಗೆ ಅತ್ಯಂತ ಪ್ರಿಯ ಮಕ್ಕಳು. ಅವರಿಂದನೇ ಈ ಸೇವೆ ಪ್ರಾರಂಭ ಆಗಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ತೋ ಅಪ್ನಾ ಅಪ್ನಾ ಹಿಸಾಬ್ ಕಿತಾಬ್ ಖತಮ್ ಕರ್, ಸಬ್ ಖಾತೆ ಸಾಫ್ ಕರ್, ಘರ್ ಜಾನಾ ಹೈ, ಕहाँ भी अटके हुए न हो. सबसे अच्छी ರೀತಿ ರಸಂ ಬ್ರಾಹ್ಮಣೋಂ ಕಿ ಹೈ. ನಾವೆಲ್ಲ ಸಂಗಮ ಯುಗದ ಬ್ರಾಹ್ಮಣರು. ನಮ್ಮ ಲೆಕ್ಕಾಚಾರವನ್ನು ತೀರಿಸಿ ಎಲ್ಲವನ್ನೂ ಸ್ವಚ್ಛ ಮಾಡಿಕೊಂಡು ತಂದೆಯ ಜೊತೆಗೆ ಮನೆಗೆ ಹೋಗಬೇಕಾಗಿದೆ. ಸಂಗಮ ಯುಗದ ಬ್ರಾಹ್ಮಣರ ಎಲ್ಲ ರೀತಿ ಪದ್ಧತಿಗಳು ವಿಚಿತ್ರ ಆಗಿವೆ, ಆದರೆ ಸರ್ವಶ್ರೇಷ್ಠ ಆಗಿವೆ. अच्छा, चारों ओर के सर्व सेवा के समीप साथियों को, सर्व हिम्मतवान और बाप के मदद के पात्र आत्माओं को, मनसा वाचा डबल सेवा साथ साथ करने वाले विहंग मार्ग के सेवाधारियों को, सदा बाप के समान सर्व आत्माओं प्रति दुआएं देने वाले मास्टर सद्गुरु बच्चों को, सदा स्वयं में हर समय नवीनता व विशेषता लाने वाले सर्वश्रेष्ठ आत्माओं को बाप दादा का याद प्यार और ನಮಸ್ತೆ. ಎಲ್ಲ ಕಡೆಯ ಸೇವಾ ಸಾಥಿಗಳು ಸಮೀಪ ಸಾಥಿಗಳಾದಂತಹ ಮಕ್ಕಳಿಗೆ, ಎಲ್ಲ ಧೈರ್ಯಶಾಲಿ ಮಕ್ಕಳಿಗೆ ತಂದೆಯ ಸಹಯೋಗವನ್ನು ಪಡೆದುಕೊಳ್ಳುವಂಥ ಆತ್ಮರಿಗೆ ಮನಸಾ ಮತ್ತು ವಾಚಾ ಸೇವೆಯನ್ನು ಜೊತೆಗೆ ಮಾಡುವಂತಹ ವಿಹಂಗ ಮಾರ್ಗದ ಸೇವಾಧಾರಿಗಳಿಗೆ, ವಿಹಂಗ ಮಾರ್ಗ ಅಂದರೆ ಕಡಿಮೆ ಕಷ್ಟದಲ್ಲಿ ಹೆಚ್ಚಿನ ಲಾಭ ಪಡೆಯುವಂತಹ ವಿಶೇಷ ವಿಧಾನ, ವಿಶೇಷ ಮಾರ್ಗ, ಆ ಮಾರ್ಗದ ಸೇವಾಧಾರಿ ಮಕ್ಕಳಿಗೆ ತಂದೆಯ ಸಮಾನ ಸರ್ವ ಆತ್ಮರಿಗೆ ಆಶೀರ್ವಾದ ನೀಡುವಂತಹ ಮಾಸ್ಟರ್ ಸದ್ಗುರು ಮಕ್ಕಳಿಗೆ ಪ್ರತಿಯೊಂದರಲ್ಲಿ ನವೀನತೆ ಮತ್ತು ವಿಶೇಷತೆಯನ್ನು ತೋರಿಸುವಂತಹ ಸರ್ವಶ್ರೇಷ್ಠ ಆತ್ಮರಿಗೆ ಬಾಪ್ ದಾದಾರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. वरदान. कम समय में संपूर्णता की श्रेष्ठ मंजिल को प्राप्त करने वाले डबल लाइट भव. ಕಡಿಮೆ ಸಮಯದಲ್ಲಿ ಸಂಪೂರ್ಣತೆಯ
ಶ್ರೇಷ್ಠ ಗುರಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಡಬಲ್ ಲೈಟ್ ಭವ, ಡಬಲ್ ಹಗುರ ಆಗಿರಿ. डबल लाइट स्थिति तीव्र गति के पुरुषार्थ की निशानी है. उसे किसी भी प्रकार का बोझ अनुभव होगा, चाहे प्रकृति द्वारा या व्यक्तियों द्वारा कोई भी परिस्थिति आए, लेकिन हर परिस्थिति स्वस्थिति के आगे कुछ भी अनुभव नहीं होगी. डबल लाइट अर्थात ऊंचा रहने से किसी भी प्रकार का प्रभाव प्रभावित नहीं कर सकता. नीचे की बातों से, नीचे के वायुमंडल से ऊपर रहने से कम समय में संपूर्ण बनने की श्रेष्ठ मंजिल को प्राप्त कर लेंगे. ಡಬಲ್ ಲೈಟ್ ಸ್ಥಿತಿ ಏನಿದೆ, ಇದು ತೀವ್ರ ಪುರುಷಾರ್ಥಿಗಳ ಗುರ್ತಾಗಿದೆ. ಅವರಿಗೆ ಯಾವುದೇ ಪ್ರಕಾರದ ಭಾರದ ಅನುಭವ ಆಗೋದಿಲ್ಲ. ಪ್ರಕೃತಿಯ ಮೂಲಕ, ವ್ಯಕ್ತಿಗಳ ಮೂಲಕ ಬರುವಂಥ ಪರಿಸ್ಥಿತಿಗಳಲ್ಲಿ ಅವರು ಸ್ವಸ್ಥಿತಿಯಿಂದ ಪಾರಾಗ್ತಾರೆ. ಡಬಲ್ ಹಗುರತೆಯ ಸ್ಥಿತಿ ಇರುವ ಕಾರಣ ಅವರು ಸ್ಥೂಲ ಮಾತುಗಳಿಂದ, ಸ್ಥೂಲ ವಾತಾವರಣದಿಂದ ಸದಾ ಮೇಲೆ ಇರ್ತಾರೆ. ಆ ಕಾರಣದಿಂದ ಅವರು ಕಡಿಮೆ ಸಮಯದಲ್ಲಿ ಸಂಪೂರ್ಣ ಆಗುವ ಗುರಿಯನ್ನು ಸಹಜವಾಗಿ ಪ್ರಾಪ್ತಿ ಮಾಡಿಕೊಡ್ತಾರೆ. ಸಾಕಾರ ಲೋಕದ ಮಾತುಗಳು, ದೇಹಧಾರಿಗಳ ಮಾತುಗಳು, ಸಾಕಾರ ಲೋಕದ ವಾತಾವರಣದಿಂದ ಅವರು ಸದಾ ನ್ಯಾರ ಮತ್ತು ಪ್ಯಾರ ಆಗಿರ್ತಾರೆ. ಸ್ಲೋಗನ್: दुखधाम से किनारा कर लो तो दुख की लहर समीप नहीं आ सकती. ದುಃಖಧಾಮದಿಂದ ನಿಮ್ಮ ಬುದ್ಧಿಯನ್ನು ದೂರ ಮಾಡಿಕೊಳ್ಳ್ರಿ, ದೂರ ತೆಗೆದುಕೊಂಡು ಹೋಗ್ರಿ. ಆಗ ದುಃಖದ ಅಲೆಗಳು ನಿಮ್ಮ ಸಮೀಪಕ್ಕೆ ಬರುವುದಿಲ್ಲ. लवलीन स्थिति का अनुभव करो. आप लवलीन बच्चों का संगठन ही बाप को प्रत्यक्ष करेगा. संगठित रूप में अभ्यास करो. मैं बाबा का, बाबा मेरा. सब संकल्पों को इसी एक शुद्ध संकल्प में समा दो. एक सेकंड भी इस लवलीन अवस्था से ನೀಚೆ ನಹಿ ಆವು. ಜನವರಿ ಮಾಸದಲ್ಲಿ ಪ್ರತಿದಿನ ಲವ್ಲೀನ್ ಸ್ಥಿತಿಯ ಅನುಭವ ಮಾಡುವುದಕ್ಕಾಗಿ ಒಂದೊಂದು ಸಂಕಲ್ಪ ಮಧುಬನದಿಂದ ಕಳಿಸ್ತಾ ಇದ್ದಾರೆ. ಇವತ್ತಿನ ಸಂಕಲ್ಪ ಏನಾಗಿದೆ ಅಂದರೆ, ತಾವೆಲ್ಲ ಪ್ರೇಮಮಯ ಆಗಿರುವಂತಹ ಮಕ್ಕಳ ಸಂಘಟನೆ, ಆ ಪ್ರೇಮ ಸಾಗರ ತಂದೆಯನ್ನು ಪ್ರತ್ಯಕ್ಷ ಮಾಡುವುದು. ಸಂಘಟನೆಯಲ್ಲಿ ಕುಳಿತು ಅಭ್ಯಾಸ ಮಾಡಿರಿ, ಯೋಗದ ಅಭ್ಯಾಸ ಮಾಡಿರಿ. ನಾನು ತಂದೆಯವನು, ತಂದೆ ನನ್ನವರು. ಈ ಸಂಕಲ್ಪದಿಂದ, ಒಂದೇ ಒಂದು ಶುದ್ಧ ಸಂಕಲ್ಪದಿಂದ ಇತರ ವ್ಯರ್ಥ ಸಂಕಲ್ಪಗಳು ಸಮಾಪ್ತಿಯಾಗ್ತವೆ. ಒಂದೇ ಕ್ಷಣದಲ್ಲಿ ನೀವು ಪ್ರೇಮಮಗ್ನ ಅವಸ್ಥೆಗೆ ಹೋಗಿ ತಲುಪ್ತೀರಿ. ಪರಮಾತ್ಮನ ಪ್ರೇಮದಲ್ಲಿ ಮುಳುಗಿ ಹೋಗ್ತೀರಿ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಓಂ ಶಾಂತಿ.